ಮಹಿಳಾ ನಿಲಯದಲ್ಲಿ ಮದುವೆಯ ಸಂಭ್ರಮ ಜೋರಾಗಿತ್ತು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಅನಾಥೆಗೆ ಕಲ್ಯಾಣ ಭಾಗ್ಯವನ್ನ ಕಲ್ಪಿಸಿಕೊಡಲಾಗಿದೆ. ದಾವಣಗೆರೆಯ ರಾಮನಗರದಲ್ಲಿರುವ ರಾಜ್ಯ ಮಹಿಳಾ ನಿಲಯದಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿದೆ. ದಾವಣಗೆರೆಯ ಜಿಲ್ಲಾಡಳಿತದ ವತಿಯಿಂದ ಈ ವಿವಾಹ ನೆರವೇರಿದೆ. ಯುವತಿ ದಿವ್ಯಾಗೆ ಚಿತ್ರದುರ್ಗದ ನಾಗರಾಜ್ ಜೊತೆಗೆ ಮದುವೆ ಮಾಡಿಸಲಾಗಿದೆ. ಮಂತ್ರ ಮಾಂಗಲ್ಯದೊಂದಿಗೆ ಮದುವೆಯನ್ನ ಮಾಡಿಸಲಾಗಿದೆ. ಅತ್ಯಂತ ಸರಳ ಮದುವೆಯನ್ನ ಇಲ್ಲಿ ನೆರವೇರಿಸಲಾಗಿದೆ. ಆಮೇಲೆ ಅರ್ಥಪೂರ್ಣವಾದಂತಹ ಒಂದು ಪದ್ಧತಿಯನ್ನು ಇಲ್ಲಿ ಅಳವಡಿಸಲಾಗಿದೆ. ಕುವೆಂಪು ಅವರ ಕಲ್ಪನೆ, ಸಮಾಜಕ್ಕೆ ಕೊಟ್ಟಂತಹ ಸರಳ ಕಲ್ಪನೆ ಮಂತ್ರ ಮಾಂಗಲ್ಯ. ಸೊ ಅದರ ಮೂಲಕ ಮದುವೆಯನ್ನ ಮಾಡಿಸಲಾಗಿದೆ. ಉಪನೋಂದಣಿ ಕಚೇರಿಯಲ್ಲಿ ರಿಜಿಸ್ಟರ್ ಕೂಡ ಮಾಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮಹಿಳಾ ನಿಲಯದಲ್ಲಿ 43ನೇ ವಿವಾಹ ಇದು ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ. ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ನಿಲಯದ ಕಾರ್ಯಕ್ಕೆ ಮೆಚ್ಚುಗೆಯನ್ನ ಕೂಡ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮದುಮಗಳ ಹೆಸರಲ್ಲಿ 15,000 ಮೊತ್ತದ ಬಾಂಡ್ ಅನ್ನ ಕೂಡ ಕೊಟ್ಟಲಾಗಿದೆ. 3 ವರ್ಷಗಳ ನಂತರ ಬಡ್ಡಿ ಸಮೇತ ವಾಪಸ್ ನೀಡ್ತೀವಿ ನಾವು ಹಣವನ್ನ ಅಂತ ಇಲಾಖೆ ಹೇಳಿದೆ.